ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಯಜಮಾನರು ಬಿರಿಯಾನಿ ಮಾಡಿದರು. ತುಂಬಾ ರುಚಿಯಾಗಿ ಜಾಸ್ತಿ ಮಸಾಲೆ ಪದಾರ್ಥ ಬಳಸ್ದೇ ಮಾಡಿದಂಥ ಬಿರಿಯಾನಿ ತುಂಬಾ ರುಚಿಯಾಗಿತ್ತು. ಬನ್ನಿ ಅದನ್ನು ಹೇಗೆ ಮಾಡಿದ್ರು ಅಂತ ನೋಡೋಣ. ಬಿರಿಯಾನಿ ಮಾಡೋದಕ್ಕೆ ಇಲ್ಲಿ ಅರ್ಧ ಕೆಜಿಯಷ್ಟು ಮಟನನ್ನು ತೊಗೊಂಡಿದ್ದಾರೆ. ಅದನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ದಾರೆ. ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದಾರೆ. ಆನಂತರ ಬಿರಿಯಾನಿ ಮಾಡುವಾಗ ಮತ್ತೆ ಉಪ್ಪನ್ನು ನೋಡಿ ಹಾಕೋತಾ ಇದ್ದಾರೆ. ಇವಾಗ 1.5 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದಾರೆ. ಅದೇ ಲೋಟದಲ್ಲಿ 3 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದಾರೆ. ಬಿರಿಯಾನಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇದಕ್ಕೆ ಹಾಕಿ ಇವಾಗ ಕೂಗಿಸ್ಕೊತಾ ಇದ್ದಾರೆ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಇದನ್ನು 1 ಅಥವಾ 2 ವಿಷಲ್ ಕೂಗಿಸ್ಕೋಬೇಕಂತೆ ನೋಡಿ. ಜಾಸ್ತಿನೂ ಬೇಯಿಸಬಾರ್ದು, ಯಾಕೆ ಬಿರಿಯಾನಿ ಮಾಡುವಾಗ ಮತ್ತೆ ಮಟನ್ ಬೇಯೋದಿದೆ. ಅದಕ್ಕೆ ಇವಾಗ ಕುಕ್ಕರ್ 2 ವಿಷಲ್ ಕೂಗಿ ಪೂರ್ತಿಯಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನೋಡಿ ಚರ್ಬಿ ಎಲ್ಲ ಎಷ್ಟು ಗಟ್ಟಿ ಥರ ಮೇಲ್ಗಡೆ ತೇಲ್ತಾ ಇದೆ. ಆನಂತರ 4 ಮಧ್ಯಮ ಗಾತ್ರದ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದಾರೆ. ಆನಂತರ 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2-3 ಹಿಡಿಯಷ್ಟು ಪುದೀನ ಸೊಪ್ಪು, 1.5 ಇಂಚಷ್ಟು ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿ, 3 ಇಂಚಷ್ಟು ಚಕ್ಕೆನ ತೊಗೊಂಡಿದ್ದಾರೆ. ಆನಂತರ 12 ಲವಂಗನ ತೊಗೊಂಡಿದ್ದಾರೆ. ಇಷ್ಟನ್ನು ರುಬ್ಬೋ ಹಾಗಿಲ್ಲ, ಇದರಲ್ಲಿ ಅರ್ಧ ಮಾತ್ರ ಹಾಕೋತಾ ಇದ್ದಾರೆ. ಈಗ ಮಧ್ಯಮ ಗಾತ್ರದ 4 ಈರುಳ್ಳಿನ ತೋರಿಸಿದ್ರಲ್ಲ, ಅದರಲ್ಲಿ ಅರ್ಧ ಮಾತ್ರ ಹಾಕೋತಾ ಇದ್ದಾರೆ, ಅಂದರೆ 2 ಈರುಳ್ಳಿಯಷ್ಟು. ಮೆಣಸಿನ್ಕಾಯಿ ಕೂಡ 5 ಹಾಕೋತಾ ಇದ್ದಾರೆ. ಟೋಟಲಿ 8 ಮೆಣಸಿನ್ಕಾಯಿನ ತೊಗೊಂಡಿದ್ದಾರೆ. 2 ಒಗ್ಗರಣೆಗೆ ಇಟ್ಕೊಂಡು 5 ಮೆಣಸಿನ್ಕಾಯಿನ ಹಾಕೋತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಅದರಲ್ಲಿ ಅರ್ಧ ಹಾಕೋತಾ ಇದ್ದಾರೆ. ಪುದೀನ ಸೊಪ್ಪು ಕೂಡ ಅಷ್ಟೇ 1 ಹಿಡಿಯಷ್ಟು ಹಾಕ್ಕೊಂಡಿದ್ದಾರೆ. 1.5 ಇಂಚಷ್ಟು ಶುಂಠಿನ ಹಾಕೋತಾ ಇದ್ದಾರೆ. ಆನಂತರ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದಾರೆ. ಚಕ್ಕೆನ 2-3 ಇಂಚಷ್ಟು ಚಕ್ಕೆ ಹಾಕಿದ್ದಾರೆ. ಆನಂತರ 12 ಲವಂಗನ ಹಾಕಿದ್ದಾರೆ. ಇವಾಗ ಉಳಿದಿರ್ತಕ್ಕಂಥ ಈರುಳ್ಳಿನ ಇಟ್ಕೊಂಡಿದ್ದಾರೆ ಒಗ್ಗರಣೆಗೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಪುದೀನ ಸೊಪ್ಪು, ಆನಂತರ 2 ಹಸಿಮೆಣಸಿನ್ಕಾಯಿ ಇಷ್ಟನ್ನು ಇಟ್ಕೊಂಡಿದ್ದಾರೆ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೊನೆಯಲ್ಲಿ ಹಾಕಿ ಇವಾಗ ಮಿಕ್ಸರ್ ಜಾರ್ಗೆ ಹಾಕಿದ್ರಲ್ಲ, ಅದನ್ನೆಲ್ಲ ಪೇಸ್ಟ್ ಥರ ರುಬ್ಕೊಂಬಂದಿದ್ದಾರೆ. ಪೂರ್ತಿ ಪೇಸ್ಟ್ ಥರ ಆಗಬೇಕು, ತರ್ತರಿಯಾಗಿರಬಾರ್ದು. ಆನಂತರ 1.5 ಲೋಟದಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದಾರೆ. ಇವಾಗ ಒಗ್ಗರಣೆ ಹಾಕಕ್ಕೆ ಶುರು ಮಾಡ್ತಾ ಇದ್ದಾರೆ. ಒಂದು ಕುಕ್ಕರ್ ಪ್ಯಾನನ್ನು ಇಟ್ಕೊಂಡಿದ್ದಾರೆ. ಮಟನ್ನ ಬೇಯಿಸಿದ್ರಲ್ಲ, ಅದೇ ಪಾತ್ರೆಯಲ್ಲಿರೋವಂಥ ಮಟನ್ನ ಬೇರೆದಕ್ಕೆ ಹಾಕ್ಕೊಂಡು ಈಗ ಅದೇ ಪಾತ್ರೆನ ಒಗ್ಗರಣೆ ಹಾಕೋದಕ್ಕೆ ಇಟ್ಕೊಂಡಿದ್ದಾರೆ. ಇದಕ್ಕೆ ಒಂದು 50ರಿಂದ 70 ಗ್ರಾಮ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದಾರೆ. ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕೋಬೇಕಂತೆ, ಏಕೆಂದರೆ ಮಟನಲ್ಲಿರೋ ಚರ್ಬಿ ಇರೋದ್ರಿಂದ ಅದು ಕೂಡ ಎಣ್ಣೆ ಅಂಶ ಇರುತ್ತೆ. ಹಾಗಾಗಿ ಎಣ್ಣೆನ ಕಡಿಮೆ ಹಾಕ್ಕೊಂಡಷ್ಟು ಒಳ್ಳೆಯದು ಅಂತ. ಆನಂತರ ಉಳಿದಿರ್ತಕ್ಕಂಥ ಹಸಿಮೆಣಸಿಕಾಯಿ, 2 ಹಸಿಮೆಣಸಿಕಾಯಿ, ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 2 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಹಾಕೋತಾ ಇದ್ದಾರೆ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಂತೆ. ಕೆಂಪಗಾಗೋ ತನಕ ಸಣ್ಣ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ನೋಡಿ. ಚರ್ಬಿ ಜಾಸ್ತಿ ಇದ್ದಷ್ಟು ಬಿರಿಯಾನಿ ರುಚಿಯಾಗಿರುತ್ತೆ. ಇದನ್ನೊಂದು 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ಈ ಥರ ಕಂದು ಬಣ್ಣ ಬರಬೇಕು ಈರುಳ್ಳಿ, ಅಲ್ಲಿ ತನಕನೂ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ 1 ಟೊಮೆಟೊನ ಹಾಕೋತಾ ಇದ್ದಾರೆ. ಟೊಮೆಟೊ ಹಾಕೋದ್ರೆ ಜಾಸ್ತಿ ಟೊಮೆಟೊನೂ ಹಾಕೋಬಾರ್ದಂತೆ, ಒಂದೇ ಹಾಕೋಬೇಕಂತೆ. ಏಕೆಂದರೆ ಗರಂ ಮಸಾಲ ಅದೆಲ್ಲ ಟೇಸ್ಟ್ ಕಡಿಮೆ ಆಗಿಬಿಡುತ್ತಂತೆ ಟೊಮೆಟೊನ ಜಾಸ್ತಿ ಯೂಸ್ ಮಾಡಿದ್ರೆ. ಈಗ 1 ಟೊಮೆಟೊ ಮಾತ್ರ ಹಾಕೋತಾ ಇದ್ದಾರೆ. ಟೊಮೆಟೊ ಹಾಕ್ಕೊಂಡು ಅದು ಕೂಡ ಮೆತ್ತಗಾಗೋ ತನಕ ಫ್ರೈ ಮಾಡಬೇಕು. ಆನಂತರ ರುಬ್ಬಿಟ್ಟಂಥ ಅಷ್ಟು ಮಸಾಲೆನೂ ಹಾಕೋತಾ ಇದ್ದಾರೆ. ಮಸಾಲೆನ ಚೆನ್ನಾಗಿ ಹುರಿತಾ ಇದ್ದಾರೆ ನೋಡಿ, ಏಕೆಂದರೆ ಯಾವ ಮಸಾಲ ಪದಾರ್ಥನೂ ಹುರಿದಿಲ್ಲ. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ಹಸಿ ವಾಸನೆ ಹೋಗೋವರೆಗೂ ಸಣ್ಣ ಉರಿನಲ್ಲಿ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು ನೋಡಿ. ಬಣ್ಣ ಕೂಡ ಇವಾಗ ಸ್ವಲ್ಪ ಬದಲಾಗ್ತಾ ಬಂದಿದೆ. ಪುದೀನ ಹಾಕಿರೋದ್ರಿಂದ ಬಿರಿಯಾನಿ ಒಳ್ಳೆ ಬಣ್ಣ ಬರುತ್ತೆ. ಆನಂತರ ಇವಾಗ ಬೇಯಿಸಿಟ್ಕೊಂಡಂಥ ಅಷ್ಟು ಮಟನನ್ನು ಹಾಕೋತಾ ಇದ್ದಾರೆ. ಇವಾಗಲೇ ನೀರು ಹಾಕೋಬಾರ್ದು, ಬರೀ ಮಟನ್ ಮಾತ್ರ ಹಾಕೋತಾ ಇದ್ದಾರೆ. ಹಾಕ್ಕೊಂಡು ಈ ಮಟನನ್ನು ಕೂಡ ಈ ಮಸಾಲೆನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. 1-2-3 ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಸಾಕು. ಮಸಾಲೆ ಎಲ್ಲ ಈ ಮಟನ್ನಿಗೆ ಚೆನ್ನಾಗಿ ಹತ್ಕೋಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ಮಟನ್ ಬೇಯಿಸಿದಷ್ಟು ನೀರನ್ನು ಹಾಕೋತಾ ಇದ್ದಾರೆ. 1.5 ಪಾವಷ್ಟು ಅಕ್ಕಿನ ತೊಗೊಂಡಿರೋದ್ರಿಂದ 3 ಲೋಟ ನೀರನ್ನು ಹಾಕಿ ಮಟನನ್ನು ಬೇಯಿಸಿದ್ದಾರೆ. ಅಷ್ಟೇ ನೀರು ಸಾಕಾಗುತ್ತೆ, ಇನ್ನು ಜಾಸ್ತಿ ನೀರು ಹಾಕೋದು ಬೇಡ. ಇವಾಗ ಇದು ನೀರು ಕುದಿಯೋದಕ್ಕೆ ಬಿಡಬೇಕು. ಒಂದು 10 ನಿಮಿಷಗಳ ಕಾಲ ಕುದಿ ಬರೋವರೆಗೂ, 10 ನಿಮಿಷ ಕುದಿಸ್ಬಾರ್ದು, ಕುದಿ ಬರೋವರೆಗೂ ಮುಚ್ಚಿಟ್ಟಿರಬೇಕು. ಆನಂತರ ಕುದಿ ಬಂದಮೇಲೆ ಟೇಸ್ಟ್ ನೋಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಉಪ್ಪನ್ನು ಸ್ವಲ್ಪ ಹಾಕೋತಾ ಇದ್ದಾರೆ. ಸರಿಯಾಗಿದ್ದರೆ ಅಷ್ಟಕ್ಕೆ ಬಿಟ್ಬಿಡಿ. ಆನಂತರ ಅಕ್ಕಿ ತೊಳೆದಿಟ್ಟಂಥ ಅಕ್ಕಿನ ಹಾಕೋತಾ ಇದ್ದಾರೆ. ನೆನೆಸಿಟ್ಟಿದ್ರು ಒಂದು 10 ನಿಮಿಷ, ಅದನ್ನು ನೀರೆಲ್ಲ ಬಸ್ಕೊಂಡು ಅಕ್ಕಿ ಮಾತ್ರ ಹಾಕೋತಾ ಇದ್ದಾರೆ. ನೀರು ಸಮೇತ ಹಾಕೋಬಾರ್ದು, ಬರೀ ಅಕ್ಕಿನ ಹಾಕೋಬೇಕು. ಆನಂತರ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ಪೂರ್ತಿಯಾಗಿ.
ಅಕ್ಕಿನ ಮೇಲೆ ಕೆಳಗೆ ಎಲ್ಲ ನೀಟಾಗಿ ಮಾಡಬೇಕು. ಇವಾಗೆ ಕುಕ್ಕರ್ ಮುಚ್ಚಳ ಹಾಕಿ ವಿಷಲ್ನ ಕೂಗಿಸ್ಕೋಬಾರ್ದು. ಈ ಅನ್ನ ಮುಕ್ಕಾಲು ಭಾಗ ಆಗೋ ತನಕ ಹಾಗೆ ಬೇಯಿಸಬೇಕು. ಇವಾಗ ನೋಡಿ ಒಂದು 10 ನಿಮಿಷ ಮುಚ್ಚಿಟ್ಟಿದ್ದಾರೆ. ಈಗ ತೆಗಿತಾ ಇದ್ದಾರೆ ನೋಡಿ. ಇವಾಗ ಮತ್ತೊಂದು ಸಾರಿ ತಿರುಗಿಸ್ಕೊಳ್ಳೋಣ. ಈ 10 ನಿಮಿಷದಲ್ಲಿ ಮಧ್ಯೆ ಮಧ್ಯೆ ಈ ಥರ ತೆಗೆದು ಕೈ ಆಡಿಸ್ತಾ ಇರಿ. ಇವಾಗ ಇನ್ನೂ ಒಂದು 2-3 ನಿಮಿಷ ಇಡ್ತಾ ಇದ್ದಾರೆ. ಪೂರ್ತಿ ಮುಕ್ಕಾಲು ಭಾಗ ಅನ್ನ ಆಗೋ ತನಕನೂ ಹೀಗೆ ನೋಡ್ತಾ ಇರಬೇಕು, ಅದನ್ನು ಮಧ್ಯೆ ಮಧ್ಯದಲ್ಲಿ ಚೆಕ್ ಮಾಡ್ತಾ ಇರಬೇಕು. ಇವಾಗ ನೋಡಿ ಒಂದು ಮುಕ್ಕಾಲು ಭಾಗದಷ್ಟು ಅನ್ನ ಆಗಿದೆ. ಈ ಥರ ಮುಕ್ಕಾಲು ಭಾಗದಷ್ಟು ನೀರೆಲ್ಲ ಇಂಗಿರಬೇಕು. ಆಗ ಕೊನೆಯದಾಗಿ ಉಳಿದಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಹಾಕೋಬೇಕು. ಇದನ್ನು ಒಗ್ಗರಣೆಲಿ ಹಾಕೋಬಾರ್ದು, ಇವಾಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತಂತೆ. ಈಗ ನಾವು ಕುಕ್ಕರ್ ಮುಚ್ಚಳ ಮುಚ್ಚೋಕ್ಕೆ ಮುಂಚೆ, ದಮ್ ಕಟ್ಟೋಕ್ಕೆ ಮುಂಚೆ ಇದನ್ನು ಹಾಕ್ಕೋಬೇಕಂತೆ. ಹಾಕ್ಕೊಂಡು ಇವಾಗ ನೋಡಿ ಪೂರ್ತಿಯಾಗಿ ಇನ್ನೊಂದು ಸಾರಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದಾರೆ. ಈಗ ತಿರುಗಿಸ್ಕೊಂಡು ಉರಿನ ಪೂರ್ತಿ ಸಣ್ಣ ಮಾಡಬೇಕು. ಸಣ್ಣ ಮಾಡಿ ಕುಕ್ಕರ್ ಮುಚ್ಚಳನ ಹಾಕಿ ವಿಷಲ್ ಕೂಗಿಸ್ಕೋಬಾರ್ದು. ಇದನ್ನು ಒಂದು 6ರಿಂದ 7 ನಿಮಿಷ ಸಣ್ಣ ಉರಿನಲ್ಲಿ ದಮ್ಮಿಸ್ಬೇಕು. 6ರಿಂದ 7 ನಿಮಿಷ ಸಣ್ಣ ಉರಿನಲ್ಲಿ ದಮ್ಸಿದ ಮೇಲೆ ಕುಕ್ಕರ್ ವಿಷಲ್ ಪೂರ್ತಿ ಪ್ರೆಷರ್ ಕಡಿಮೆ ಆಗಿರಬೇಕು. ಆವಾಗ ಓಪನ್ ಮಾಡಬೇಕು. ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಟ್ಟಿರಬೇಕಾಗತ್ತೆ. ಇವಾಗ ನೋಡಿ ವಿಷಲ್ ತೆಗೆದು ಈಗ ಮೇಲೆ ಕೆಳಗೆ ಮಾಡ್ತಾ ಇದ್ದಾರೆ. ಬಿರಿಯಾನಿ ಉದ್ರುದ್ರಾಗೂ ಇದೆ, ಮೆತ್ತಗೂ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ತಿನ್ನುವಾಗ ಬೇಕಾದರೆ ನಿಂಬೆಹಣ್ಣು ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇದಕ್ಕೇ ನಿಂಬೆಹಣ್ಣು ಹಿಂಡಿಲ್ಲ ಇವರು. ತುಂಬಾ ರುಚಿಯಾಗಿತ್ತು ಈ ಬಿರಿಯಾನಿ. ನೀವು ಈ ವಿಧಾನದಲ್ಲಿ ನಿಮ್ಮ ಯಜಮಾನ್ರ ಕೈಯಲ್ಲಿ ಮಾಡಿಸಿ, ಯಜಮಾನ್ರು ನೋಡ್ತಾ ಇದ್ದರೆ ನಿಮ್ಮ ಹೆಂಡತಿಗೆ, ಮಕ್ಕಳಿಗೆ ಈ ಥರ ಮಾಡಿ ನೀಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನಮಗಂತೂ ತುಂಬಾ ರುಚಿಯಾಗಿತ್ತು ಬಿರಿಯಾನಿ. ನೀವು ಈ ವಿಧಾನದಲ್ಲಿ ಒಂದ್ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.